ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೆಮಿಸ್ಟ್ರಿ ಟ್ಯುಟೋರಿಯಲ್ ಕ್ಲಾಸಸ್. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ಥರ ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ KCET ಎಕ್ಸಾಮ್ ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ಕಟ್ ಆಫ್ ಕೂಡ ರಿಲೀಸ್ ಆಗಿದೆ. ಯಾರ್ಯಾರು ಕ್ವಾಲಿಫೈ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರ್ಯಾರು ಕ್ವಾಲಿಫೈ ಆಗಿಲ್ಲ, ಡೋಂಟ್ ವರಿ, ನೆಕ್ಸ್ಟ್ NET ಎಕ್ಸಾಮ್ ಬರ್ತಿದೆ, ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಓದ್ಕೊಳ್ಳಿ. ಸೊ ಯು ಮೇ ಕ್ವಾಲಿಫೈ ಇನ್ KCET NET ಎಕ್ಸಾಮ್ ಇನ್ಸ್ಟೆಡ್ ಆಫ್ KCET. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ NET ಪ್ರಿಪ್ರೇಷನ್ಸ್. ಓಕೆ, ಸೊ ಇವತ್ತಿನ ವಿಷಯ ಆಗಲೇ ಹೇಳ್ತಾ ಇದ್ದೆ ನಾನು, KCET ಎಕ್ಸಾಮ್ ರಿಸಲ್ಟ್ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಅದ್ರ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋ. ಸೊ ಇದು ಲಾಸ್ಟ್ ಟೈಮ್ ಎಕ್ಸಾಮ್ ಆದಮೇಲೆ, ರಿಸಲ್ಟ್ ಬಂದಮೇಲೆ, KCET 2024 ರಿಸಲ್ಟ್ ಬಂದಾದಮೇಲೆ January 9th ಈ ನೋಟಿಫಿಕೇಷನ್ ರಿಲೀಸ್ ಮಾಡಿರೋದು. ಏನಕ್ಕಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಷಯವಾಗಿ. ಸೊ ಇಲ್ಲೇನು ಮಾಡಿದೆ, ನೀವು ನೋಡ್ತಾ ಇರ್ಬೋದು. ಸೊ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದ KCET 2024 ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಆಧರಿಸಿ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನು ಅನುಬಂಧ 1ರಲ್ಲಿ ನೀಡಲಾಗಿದೆ. ಸೊ ಅಂದರೆ ಈ ಥರ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ. ನಮಗೇನಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅಂತ ಒಂದು ನೋಟಿಫಿಕೇಷನ್ ಬಂದಿರುತ್ತೆ. ಇದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮಗೆ ಸ್ಕೆಡ್ಯೂಲ್ ಮಾಡಿರ್ತಾರೆ ಸಬ್ಜೆಕ್ಟ್ಸ್ ವೈಸು. ಈ ಸಬ್ಜೆಕ್ಟ್ ಅವರು ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ಬರಬೇಕು, ಇದು ಫಸ್ಟ್ ಸೆಷನ್ ಇರುತ್ತೆ, ಸೆಕೆಂಡ್ ಸೆಷನ್ ಇರುತ್ತೆ, ರಿಪೋರ್ಟಿಂಗ್ ಟೈಮ್ ಎಷ್ಟಿರುತ್ತೆ, ಸೊ ಆ್ಯಂಡ್ ಏನೇನು ಡಾಕ್ಯುಮೆಂಟ್ಸ್ ತರಬೇಕು. ಸೊ ಈ ಥರ ಜನರಲ್ ಇನ್ಸ್ಟ್ರಕ್ಷನ್ಸು ಮತ್ತು ಸ್ಕೆಡ್ಯೂಲನ್ನು ಶೇರ್ ಮಾಡಿರ್ತಾರೆ. ಅದರದ್ದು ಒಂದು ನೋಟಿಫಿಕೇಷನನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೊಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ. ಓಕೆ, ಸೊ ಇದೊಂದು ನೋಟಿಫಿಕೇಷನ್. ಇದರಲ್ಲಿ ನೀವು ನೋಡ್ಬೋದು ಸ್ಕೆಡ್ಯೂಲ್ ಹೆಂಗೆ ಮಾಡಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕೆಮಿಸ್ಟ್ರಿ, ಸೊ 20th-1-2025, ಸೊ January 20th ಕೆಮಿಕಲ್ ಸೈನ್ಸ್ ಕಂಪ್ಲೀಟ್ 1 to 390 ನಂಬರ್, ರೋಲ್ ನಂಬರ್, ಸೀರಿಯಲ್ ನಂಬರ್ಸ್ ಏನಿರುತ್ತೆ ಅಲ್ಲಿವರೆಗೂ ಫಸ್ಟ್ ಸೆಷನ್ ಇರುತ್ತೆ 10 to 12 PM. ರಿಪೋರ್ಟಿಂಗ್ ಟೈಮ್ ಬಂದು 9:45 PM. ಸೊ ಇವಾಗ ಏನು ನಿಮಗೆ ಸೆಷನ್, ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್ ಅಂತ ಇರುತ್ತೆ. ಸೆಕೆಂಡ್ ಸೆಷನ್ ಬಂದು 10 to 1, ಇಟ್ ಇಸ್ 10:30 to 1:30 ಇರುತ್ತೆ. ಆ್ಯಂಡ್ ಥರ್ಡ್ ಸೆಷನ್ ಬಂದು 2:30 to 5:30, 2:30 to 4:30 ಇರ್ಬೋದು. ಓಕೆ, ಸೊ ನಿಮ್ಮ ಡೇಟ್ ಪ್ರಕಾರ ಏನು ಸೆಷನ್ ಕೊಟ್ಟಿರ್ತಾರೆ ಆ ಟೈಮನ್ನು ನಾವಿಲ್ಲಿ ಫಾಲೋ ಮಾಡಬೇಕು. ಓಕೆ, ಸೊ ರಿಪೋರ್ಟಿಂಗ್ ಟೈಮ್ ಅಂತ ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಮುಂಚೆನೇ ಹೋಗಿ ಅಲ್ಲಿ ಇರಿ. ಓಕೆ, ಆ ಸ್ಟೂಡೆಂಟ್ಸ್ ಏನಾದರೂ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಬೇಗನೆ ಸರ್ಟಿಫಿಕೇಟ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಸೊ ಈ ಥರ ನಿಮಗೆ ಸ್ಕೆಡ್ಯೂಲ್, ಯಾವ ಸಬ್ಜೆಕ್ಟ್ಸು ಯಾವ ಡೇಟಲ್ಲಿ ಯಾವ ಸೆಷನು, ಫಸ್ಟ್ ಸೆಷನ, ಸೆಕೆಂಡ್ ಸೆಷನ, ಥರ್ಡ್ ಸೆಷನ ಡೀಟೇಲ್ಡಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರನೇ ಕೊಟ್ಟಿರ್ತಾರೆ. ನಿಮಗೆ ರಿಸಲ್ಟ್ ಶೀಟಲ್ಲಿ ಏನು ನಿಮಗೆ ನಂಬರ್ಸ್ ಕೊಟ್ಟಿರ್ತಾರಲ್ಲ, ಆ ಸೀರಿಯಲ್ ನಂಬರ್ ನಿಮಗೆ ಇಲ್ಲಿ ಗೊತ್ತಿರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ನೋಡ್ಬೋದು, ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತಗಳ ಅಧಿಕಾರಿಗಳಿಂದ ದೃಢೀಕೃತವಾದ 2 ಜೆರಾಕ್ಸ್ ಪ್ರತಿಗಳನ್ನು ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರಿಸಿ ಪಡತಕ್ಕದ್ದು. ಸೊ ಅಂತ ಹೇಳಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೀವು ತರಬೇಕು. SLC, PUC, ಡಿಗ್ರಿ, ಕಾನ್ವೊಕೇಷನ್ನು, MSc ಮುಗಿದಿದ್ದಾಗ MSc ಸರ್ಟಿಫಿಕೇಟು, ಕಾನ್ವೊಕೇಷನು ಎಲ್ಲನೂ ತಂದಿರ್ತೀರ. ಆ ಒರಿಜಿನಲ್ಸ್ ಜೊತೆಗೆ ನೀವು ಅದ್ರದ್ದು ಜೆರಾಕ್ಸ್ಗಳನ್ನ ಅಟೆಸ್ಟ್ ಮಾಡಿರಬೇಕು. ಅಂದರೆ ಗೆಜೆಟೆಡ್ ಆಫೀಸರ್ಸ್ ಹತ್ರ ಅಟೆಸ್ಟ್ ಮಾಡಿಸಿರ್ಬೇಕು. 2 ಸೆಟ್ ಆಫ್ ಜೆರಾಕ್ಸನ್ನು ನಾವಿಲ್ಲಿ ತಂದಿರಬೇಕು. ಓಕೆ, ಸೊ ಮಾಸ್ ಕಾರ್ಡ್ಸ್ ಜೊತೆಗಲ್ಲಿ ಏನೇನು ಇರಬೇಕು, ಪರೀಕ್ಷೆಯ ಪ್ರವೇಶ ಪತ್ರ, ಹಾಲ್ ಟಿಕೆಟ್ ಇರಬೇಕು. ಅದಾದಮೇಲೆ ಆಧಾರ್ ಕಾರ್ಡ್. ಓಕೆ, ನೆಕ್ಸ್ಟು ಸ್ನಾತಕೋತ್ತರ ಪದವಿಯ ಎಲ್ಲ ಸೆಮಿಸ್ಟರ್ಗಳ ವರ್ಷಗಳ ಅಥವಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟು, ಆಲ್ ಸೆಮ್ ಮಾಸ್ ಕಾರ್ಡ್ಸು ಮತ್ತು ಕಾನ್ವೊಕೇಷನ್ಸ್ ಇರಬೇಕು. PhD ಏನಾದರೂ ಇತ್ತು ಅಂತ ಹೇಳಿದ್ರೆ ಅವರು PhD ಸರ್ಟಿಫಿಕೇಟನ್ನು ಇಲ್ಲಿ ಕೊಡಬೇಕು. ಓಕೆ, ಸೊ ಇದಿಷ್ಟು ಕಾಪಿಗೆ ನಾವೇನು ಮಾಡಿರಬೇಕು, ಅಟೆಸ್ಟೇಷನ್ ಮಾಡಿಸಿರ್ಬೇಕು ಗೆಜೆಟೆಡ್ ಆಫೀಸರ್ಸಿಂದ. ಇದು 2 ಸೆಟ್ಟನ್ನು ನಾವು ಅವ್ರಿಗೆ ಕೊಡಬೇಕು. ಅದ್ರದ್ದು ಎಲ್ಲ ನಮ್ಮ ಹತ್ರ ಒರಿಜಿನಲ್ಸ್ ಕೂಡ ಇರಬೇಕು. ಸೊ ಯೂಶ್ವಲಿ ಇದರಲ್ಲಿ ಅವರು ನಮಗೆ MScನ ನೋಡ್ತಾರೆ, ಬಟ್ ಸೇಫರ್ ಸೈಡಿಗೆ ಒಬ್ಬೊಬ್ಬರು ಎಲ್ಲನೂ ಚೆಕ್ ಮಾಡ್ಬೋದು. ಸೊ SLC, PUC ಎಲ್ಲನೂ ಕೂಡ ತೊಗೊಂಡೋಗಿರಿ. ನಿಮ್ಮ ಶೆಡ್ಯೂಲ್ಗೆ ಏನು ಕರೆಕ್ಟ್ ಟೈಮ್ ಇದೆ ಆ ಟೈಮ್ ನೋಟಿಫಿಕೇಷನ್ ಆಗುತ್ತೆ.
ಸೊ ಆ ಟೈಮ್ ಅಷ್ಟರಲ್ಲಿ ನೀವು ಈ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿ ಇಟ್ಕೊಂಡಿರಿ. ಓಕೆ, ಸೊ ಯಾರ್ಯಾರು ಡಾಕ್ಯುಮೆಂಟ್ಸ್ ಬೇರೆ ಕಡೆ ಇರುತ್ತೆ ಅಥವಾ ಇಲ್ಲಿ ನಾವು ಎಲ್ಲೋ ಬೇರೆ ಕಡೆ ಇದ್ದೀವಿ, ಡಾಕ್ಯುಮೆಂಟ್ಸ್ ಊರಲ್ಲಿದೆ ಅನ್ನೋರಿಗೆಲ್ಲ ಸೊ ಇದು ಇನ್ಫಾರ್ಮೇಷನ್ ಗೊತ್ತಾದರೆ ಯು ಕ್ಯಾನ್ ಈಸಿಲಿ ಕಲೆಕ್ಟ್ ಆಲ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೆ ಅಷ್ಟೇ. ಒಂದು ನಾಲೆಡ್ಜ್ ಬರಲಿ ಏನೇನು ಇರುತ್ತೆ, ಹೇಗಾಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, MSc ಆಗಿರೋರಾದರೆ ನಾವೆಲ್ಲ ಸರ್ಟಿಫಿಕೇಟ್ನು ಕೊಡ್ತೀವಿ. ಸೊ MSc ಆಗಿಲ್ಲ, ನನ್ನ 3rd ಸೆಮಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆದಮೇಲೆ ಹೋಗಿ KE ಆಫೀಸಲ್ಲಿ ಇಸ್ಕೊಬೋದಾಗಿರುತ್ತೆ. ಓಕೆ, ಸೊ ಇದೆಲ್ಲ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಟೆಸ್ಟೇಷನ್ ಅಂದರೆ ಗೆಜೆಟೆಡ್ ಆಫೀಸರ್ಸ್ ಹತ್ರ ಅಟೆಸ್ಟೇಷನ್ ಕೂಡ ಮಾಡಿಸಿ ಇಟ್ಕೊಳ್ಳಿ. 2 ಸೆಟ್ ಆಫ್ ಜೆರಾಕ್ಸು ಇರಬೇಕು. ಓಕೆ, ಇದಿಷ್ಟು ಡಾಕ್ಯುಮೆಂಟ್ಸು, ಆಲ್ ಟಿಕೆಟು, ಆಧಾರ್ ಕಾರ್ಡು, MSc ಮಾರ್ಕ್ಸ್ ಕಾರ್ಡ್ಸು, PhD ಆಗಿತ್ತು ಅಂತ ಹೇಳಿದ್ರೆ PhD ಸರ್ಟಿಫಿಕೇಟ್. ಓಕೆ, ಸೊ ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಯೂಟ್ಯೂಬ್ ಚಾನಲ್ ಬಗ್ಗೆ, ಅದು ನಮ್ಮ ಚಾನಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಯಾವುದೇ ಟಾಪಿಕ್ ಬೇಕು ಅಂತ ಹೇಳಿದ್ರೆ ಅಥವಾ ಪರ್ಟಿಕ್ಯುಲರ್ ಒಂದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಅಥವಾ ನಿಮಗೆ ಯಾವ ಜಾಬ್ ನೋಟಿಫಿಕೇಷನ್ಸ್ ಬೇಕಾ ಅಥವಾ ಏನು ನಿಮಗೆ ರಿಕ್ವೈರ್ಮೆಂಟ್ ಇದೆ ರಿಲೇಟೆಡ್ ಟು ಕೆಮಿಸ್ಟ್ರಿ, ಸೊ ನಮಗೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ಅದರ ಬಗ್ಗೆ ವಿಡಿಯೋ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಗೆಸೆಟ್ ಆಯಿತು, ಯಾರೆಲ್ಲ NET ಪ್ರಿಪೇರ್ ಮಾಡ್ಕೋತಾ ಇದ್ದೀರಾ CSIR NET ಎಕ್ಸಾಮಿಗೆ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ಅಸ್.